ಒಂದು ಓಟದ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಉತ್ತಮ ರೀತಿಯ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ವಿದೌಟ್ ಲಾಸ್. ಉತ್ತಮ ರೀತಿಯ ಎಸೆತ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದು ಓಟವನ್ನು ಪೂರೈಸ್ತಾ ಇದೆ ಎಸ್ಎನ್ ಉದ್ಯಾವರ ವರ್ಸಸ್ ಗುರು ಗಣೇಶ. ಎಸ್ಎನ್ ವೀರಕೇಸರಿ ಒಂದರ ಆಶೀಶ್, ಇನ್ನೊಂದೆಡೆಯಲ್ಲಿ ಡೆರ್ರು. ಬಹಳ ಉತ್ತಮ ಎಸೆತ. ಓಟಗಳು ಬರ್ತಾ ಇಲ್ಲ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಾಫ್ ಆಶ್ರಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಓಷನ್ ಟ್ರೋಫಿ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 5. ದ ಕಪಿಲ್ ಶೋ ನಂಬರ್ 1 ಸ್ಕೋರ್ 5 ವಿದೌಟ್ ಲಾಸ್. ಅನೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಯಾದವ ಮಾಧವ ಸಹೋದರ ಒಂದು ಸಹಕಾರದ ಅತಿ ಯಶಸ್ವಿ ಪಂದ್ಯಕೂಟ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಭಾನುವಾರ ಮುಕ್ತಾಯ. ಮುಂದಿನ ಪಂದ್ಯ ಧ್ರುವಿ ಕಿವನ್ ವರ್ಸಸ್ ವಿಷ್ಣುಮೂರ್ತಿ ದಡ್ಡನಗುಡ್ಡೆ. ಎರಡು ತಂಡಕ್ಕೆ ಮೊದಲ ಸಿದ್ಧತೆ ಕರೆ ನೀಡ್ತಾ ಇದ್ದೇವೆ. ಧ್ರುವಿ ವರ್ಸಸ್ ವಿಷ್ಣುಮೂರ್ತಿ. ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಆಚಾರ್ಯ. ಸ್ಟ್ರೈಕರ್ ವಿಭಾಗದಲ್ಲಿ ಠೆರು. ಬೌಂಡ್ರಿ, 4 ಓಟದ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ ಠೆರು. ಶಾರ್ಟ್ ಆಗಿ ಬಿದ್ದ ಚೆಂಡು ಅತ್ಯುತ್ತಮ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಠೆರು ಲಾಂಗ್ ಆನ್ ವಿಭಾಗದಲ್ಲಿ. ಉತ್ತಮ ಎಸೆತ. ಕಾಚ್ ಬೇಡ ಆಗೋ ಅವಕಾಶ ಇತ್ತು, ಅವಕಾಶ ಮಿಸ್ ಆಗ್ತಾ ಇದೆ. ಪ್ರಸಿದ್ಧ ಕ್ಯಾಚ್ ಪಡೆಯೋದ್ರಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ದಶಕದ ಸಾಧನೆಯನ್ನು ಮಾಡ್ತಾ ಇದೆ. 2 ಅಂಕಿ ಮೊತ್ತವನ್ನು ತಲುಪ್ತಾ ಇದೆ. 10 ಓಟವನ್ನು ದಾಖಲಿಸ್ತಾ ಇದೆ ಎಸ್ಎನ್ ಉದ್ಯಾವರ ವೀರಕೇಸರಿ. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2 ಓಟವನ್ನು ಕೂಡ ಪೂರೈಸಿದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಯಿಸ್ತಾ ಇದ್ದಾರೆ ಗುರು ಗಣೇಶದ ಆಟಗಾರರು. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ.
ಅಷ್ಟೇ ಅಥವಾ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬೆದಚೋಡಿ ಬಾಲ್ ಸುತ್ತ ಹೊಡೆತ. ಕ್ಷೇತ್ರ ರಕ್ಷಣೆ ಕೊನೆ ಹಂತ ವೈಫಲ್ಯ ಮತ್ತೆ ಬೌಂಡ್ರಿ. ಬಾಲ್ ಸುತ್ತಮುತ್ತ ಹೊಡೆತ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2 ನೋಟ ಪೂರೈಸೋದ ಪ್ರಯತ್ನ. ಒಂದು ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಕೊಡ್ತಾ ಇದೆ SN ಉದ್ಯಾವರ. 2 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 20. ದ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 20. ಬಾಲ್ ಸುತ್ತಮುತ್ತ ಒಂದು ರನ್ ಧಾರಣೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ SN ಉದ್ಯಾವರ ವರ್ಸಸ್ ಗುರು ಗಣೇಶ ನೇಜಾರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಕಿಶೋರ್ ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸಮಯ ಕಳೆದಂತೆ ಬಲಿಷ್ಠ ಆಗ್ತಾ ಇದ್ದಾರೆ SN ಉದ್ಯಾವರದ ಆಟಗಾರರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಿಶೋರ್ 23 ಭೂಷಣ್ ಟ್ರೋಫಿ ಸಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಲೆಗ್ ಬಾಯ್ ಅತಿರಿಕ್ತ ಓಟಗಳ ಖಾತೆಗೆ 24. ಉತ್ತಮ ಒಂದು ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದೆ ಕಿಶೋರ್. ಒಂದು ಓವರ್ನಲ್ಲಿ ಕೇವಲ 4 ಓಟಗಳಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಆಗ್ತಾ ಇದ್ದಾನೆ.
ಒತ್ತುವರೆದ ಎಸೆತ ರನ್ ಔಟ್ ಮಾಡೋ ಅವಕಾಶ, ರನ್ ಔಟ್. ಪ್ರಮುಖ ಹುದ್ದಾರಿ ನೆಲಕೂರ್ತಾ ಇದೆ. ನಮ್ಮ ಗ್ರೌಂಡಿನ ಎದುರು ಭಾಗದಲ್ಲಿ ಓಷನ್ ಕ್ಯಾಂಟೀನ್ ಇದೆ. ರುಚಿಯಾದ ಊಟದ ವ್ಯವಸ್ಥೆ ಇದೆ, ಫಲಹಾರದ ವ್ಯವಸ್ಥೆ ಇದೆ. ಹಣ ಕೊಟ್ಟು ಊಟ ಮಾಡಿ. ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ವಿಕೀಲ್ ವೈಟ್ ಬಾಲ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಲಾಂಗ್ ಆಫ್ ವಿಭಾಗದಲ್ಲಿ ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ ಗುರು ಗಣೇಶ. ಮೊತ್ತ 27, 27. ದ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್. 50+ ಘನತೆಯ ಮೊತ್ತ, 60+ ಗೌರವಾನ್ವಿತ ಮೊತ್ತ, 70+ ಪಂತಹಾರದ ಮೊತ್ತ, 80+ ದಾಖಲೆಯ ಮೊತ್ತವಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ, ಜೊತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಓಟಗಳು ಬರಲಿ ಕಾರಣವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್. ಕಳೆದ ಬಾರಿ ಇದೇ ಪರಿಸರದ ಒಂದು ಶ್ರೇಷ್ಠ ಮಟ್ಟದ ಒಂದು ಪಂದ್ಯಕೂಟವನ್ನು ಚೇತನ್ ಪಡುಬಿದ್ರೆ ಒಂದು ಸಾರಥ್ಯದಲ್ಲಿ ನಡೆದಿತ್ತು ಕೂಡ. ಕಡಲ್ ಫಿಶ್ ಟ್ರೋಫಿ ಮೊದಲ ಬಾರಿಗೆ ಈ ಕರಾವಳಿ ಕಡಲಿಗೆ ಶ್ರೀಲಂಕಾದ ತಂಡ ಕೂಡ ಆಗಮನವನ್ನು ಕಂಡಿತ್ತು ಕೂಡ. ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ ಚೇತನ್ ಪಡುಬಿದ್ರೆ ಅವರು. ಬಹಳಷ್ಟು ಉತ್ತಮ ರೀತಿಯ ಸಂಘಟನಾ ಚತುರ ಕೂಡ. ಈ ಕ್ರೀಡಾ ಋತುವಿನಲ್ಲಿ ಈಗ ಓಷನ್ ಟ್ರೋಫಿ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್. ಈ ಬಾರಿಯ ಸಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲವಾರಿ ಡೆರು ಸ್ಟ್ರೈಕರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. M9 ಸ್ಪೋರ್ಟ್ಸ್ ಈ ಪಂದ್ಯದ ನೇರ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಶಾರ್ಟ್ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ರಿಸ್ಕಿ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾನೆ ಡೆರು. ಈ ಪರಿಸರ ಕಂಡ ಮತ್ತೊಬ್ಬ ಅನುಭವಿ ಬ್ಯಾಟ್ಸ್ಮನ್ ಕೂಡ ಡೆರು.
ಕಾಟ್ ಬಿಹೈಂಡ್ ಹುಬ್ಬರ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಸಿದ್ಧ. ಈ ಬಾರಿ ಸಫಲತೆಯನ್ನು ಕಂಡುಕೊಂಡು ಈ ಮುಂಚೆ ಕೂಡ ಒಂದು ಕ್ಯಾಚ್ ಡ್ರಾಪ್ ಮಾಡಿದ ಪ್ರಸಿದ್ಧ ಈ ಬಾರಿ ಕ್ಯಾಚ್ ಅನ್ನು ಪಿಕ್ ಮಾಡ್ತಾ ಇದ್ದಾನೆ. ಡೆರು ಹುದ್ದಾರಿ ನೆಲಕೊಳ್ತಾ ಇದೆ, ಒಂದು ಅತ್ಯುತ್ತಮ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಎಸ್ ಎನ್ ಉದ್ಯಾವರ. ಹೊಸ ದಾಳಿಗಳ ಸೇರ್ಪಡೆಯನ್ನು ಕಾಡ್ತಾ ಇದೆ ರಾಹಿಲ್. ಈ ಕ್ರೀಡಾ ಋತುವಿನಲ್ಲಿ ಪಾಂಚಜನ್ಯ ಕೂಟದ ಪ್ರಮುಖ ಅಸ್ತ್ರ ಕೂಡ ರಾಹಿಲ್. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಮತ್ತೊಂದು ಹುದ್ದಾರ ಆಘಾತವನ್ನು ಕಂಡುಕೊಳ್ತಾ ಇದೆ. ವಿಖಿಲ್ ವಾಪಸ್ ಮತ್ತೊಂದು ಹುದ್ದಾರ ಆಘಾತವನ್ನು ಕಂಡುಕೊಳ್ತಾ ಇದೆ ಎಸ್ ಎನ್ ಉದ್ಯಾವರ. ಆ ಕಡೆ ಒಳಭಾಗದಲ್ಲಿ ವಿಶಾಲ್ 5ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಶಾರ್ಟ್ಸ್ ಕಾಲಿಗೆ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸದ ಪ್ರಯತ್ನ ಪೂರೈಕೆಯೂ ಕೂಡ ಮಿಸ್ಫಿಟ್ ಮಾಡ್ತಾ ಇದೆ ಗುರು ಗಣೇಶ. 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ 32. ಬಹಳ ಸುತ್ತಮುತ್ತ ಒಂದು ಎಸೆತದೊಂದಿಗೆ ಮತ್ತೊಂದು ಹೋದರ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಹಿಲ್ ಔಟ್ ಆಗ್ತಾ ಇದ್ದಾನೆ. ಅನಾವಶ್ಯಕ ಓಟವನ್ನು ಪಡೆಯುವ ಪ್ರಯತ್ನದಲ್ಲಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಎಸ್ ಎನ್ ಉದ್ಯಾವರ. ರಾಹಿಲ್ ವಾಪಸ್ ಸಾಥಿ. ನಿತಿನ್ ಅಲಯೂರು ಹೊಸ ದಾಂಡಿಗನ ಪರಿಚಯವನ್ನು ಕಂಡುಕೊಳ್ತಾ ಇದೆ ಎಸ್ ಎನ್ ಬೀರ ಕೇಸರಿ. ಮತ್ತೆ ಹರೀಶ್ ಎಸೆತ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಟಚ್ ಬಿಹೈಂಡ್ ಮತ್ತೊಂದು ಆಘಾತ. ಪ್ರಸಿದ್ಧ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಶಾಲ್ ಹುದ್ದಾರಿ ನೆಲ ಕೊಡ್ತಾ ಇದೆ. ಹರೀಶ್ ಆಚಾರ್ಯ ಸಸ್ಯನ ದಾಖಲಿಸ್ತಾ ಇದ್ದಾನೆ. ಏಕೆಗಳ ಪರವಾಗಿ ಕೂಡ ಬಾಲಿಸುವ ಆಡಿದ ಅನುಭವಿ ಆಟಗಾರ ಕೂಡ ಹರೀಶ್ ಆಚಾರ್. ಆ ಕಡೆ ಒಳಭಾಗದಲ್ಲಿ ಆಕಾಶ್. ಉತ್ತಮ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ. ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. 5 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 35-5. ದಿ ಕ್ಯಾಪಿಟಲ್ಸ್ won 5 ಸ್ಕೋರ್ 35-5. ಅಂತಿಮ ಎಸೆತಕ್ಕಾಗಿ ಪುಣೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ. SN ವಿದ್ಯಾ ಅವರನ್ನು ಘನತೆ ಮೊತ್ತದ ಪ್ರಯತ್ನದಲ್ಲಿದೆ. 35-5. 6 ಬಾಲ್ಸ್ ರಿಮೈನಿಂಗ್. ಓಷನ್ ಟ್ರೋಫಿಲಿ ಸಾಗ್ತಾ ಇದೆ. ಅನಿಲ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಯಶಸ್ವಿ ಪಂದ್ಯಕೂಟ 4ನೇ ಬಾರಿ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅನಿಲ್ ಶೆಟ್ಟಿ ಕಾಪು. ಬಹಳ ಉತ್ತಮದ ಕ್ರಿಕೆಟ್ ಸಂಘಟಕ ಕೂಡ. ಅವರೊಂದಿಗೆ ಯಾದವ ಮಾಧವ ಸಹೋದರರ ಜೋಡಿ ಬಹಳಷ್ಟು ಉತ್ತಮ ರೀತಿ ಪಂದ್ಯ ಯಶಸ್ಸಿಗೆ ಕಾರಣೀಕರ್ತರಾಗ್ತಾ ಇದ್ದಾರೆ. ಮತ್ತೊಂದು ಹುದ್ದರ ಆಘಾತವನ್ನು ಕಾಡ್ತಾ ಇದೆ ಉದ್ಯಾವರ. ಉತ್ತರ ಪ್ರದೇಶ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸಂತೋಷ್ 2 ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ. ಸರ್ವಣ ಕ್ಷೇತ್ರ ರಕ್ಷಣಾ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ ಗುರು ಗಣೇಶ. ಉತ್ತಮ ರೀತಿ ಒಂದು ಎಸೆತ. ಮುಕ್ತಾಯದ
6 ಓವರ್ಗಳ ಮುಂದೆ ತಡೆದ ಮೊತ್ತ 40 ಸ್ಕೋರ್ 41 ಇಸ್ ದಿ ಟಾರ್ಗೆಟ್. 40ರ ಮೊತ್ತವನ್ನು ದಾಖಲಿಸ್ತಾ ಇದೆ. 41ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ ಗುರು ಗಣೇಶಕ್ಕೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬರೋಣ ಮುಂದಿನ ವೀಕ್ಷಣೆಗಾಗಿ. ಸತೀಶ್ ಬನಿಪಾಲ್. ಹಲೋ, ಧನ್ಯವಾದಗಳು ಶಿವನಾರಾಯಣ ಐತಾಳ್ ಕೋಟ ಅವರೇ. ಅಗಡರ ಭಾಗದಲ್ಲಿ ದಿನದ 4ನೇ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 41 ಓಟದ ಒಂದು ಟಾರ್ಗೆಟ್ ಕೊಟ್ಟಿರುವಂಥ SN ವೀರಕೇಸರಿ ಉದ್ಯಾವರ ಅದಾವ ರೀತಿ ಒಂದು ಈ ಪಂದ್ಯಾಟವನ್ನು ಉಳಿಸ್ತಾರೆ ನೋಡಬೇಕಾಗಿದೆ. ಗುರು ಗಣೇಶ್ ನೇಜಾರನ್ನು ಎದುರಿಸ್ತಾ ಇದೆ. ಫ್ರಾನ್ಸ್ ಕ್ರಿಕೆಟರ್ಸ್ ಕಪ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂಥ 3 ದಿನಗಳ ಕಾಲದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ. ದಿನದ 4ನೇ ಪಂದ್ಯಾಟವಾಗಿ ಅಂಗಣದ ಭಾಗದಲ್ಲಿ ಗುರು ಗಣೇಶ್ ನೇಜಾರ್ ತಂಡ SN ವೀರಕೇಸರಿ ಉದ್ಯಾವರವನ್ನು ಎದುರಿಸ್ತಾ ಇದೆ. 36ಕ್ಕೆ 41ರ ಟಾರ್ಗೆಟ್ ಇದೆ. ಅದಾವ ರೀತಿ ಒಂದು ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಗುರು ಗಣೇಶ್ ನೇಜಾರ್. ಗುರು ಗಣೇಶ್ ನೇಜಾರ್ನ ಮೊದಲ ಪ್ರಮುಖ ಆಟಗಾರರು ಪ್ರಸಿದ್ಧ ಆಚಾರ್ಯ, ಮೊತ್ತದಲ್ಲಿ ಅಭಿ ಮೊದಲ ಪ್ರಮುಖ ಆಟಗಾರರು. ಎಸ್ಕರ್ಗೆ ಭಾಗದಲ್ಲಿ ಕಾರ್ತಿಕ್ ಮೊದಲ ಓವರ್ಗಾಗಿ ಬರ್ತಾ ಇದ್ದಾರೆ SN ವೀರಕೇಸರಿ ಉದ್ಯಾವರದ ಪರವಾಗಿ. 36ಕ್ಕೆ 41 ಟಾರ್ಗೆಟ್ ಇದೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಗ್ರೀನ್ ಸಿಗ್ನಲ್. ಕಾರ್ತಿಕ್ ನ ಮೊದಲ ಚೆಂಡು ಬಾಲ್ ಸುತ್ತ ಬರ್ಚೊಂದು ಎಸೆದ ಬಾಲ್ ವೇಗವನ್ನು ಕೊಟ್ಟರು. ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಗುಡ್ ಅಂಡ್ ಡೆಲಿವರಿಯನ್ನು ಕೊಡ್ತಾ ಇದ್ದಾರೆ. 41 ಟಾರ್ಗೆಟ್. ಅದೇ ಅವರ ರೀತಿಯಲ್ಲಿ ಈ ಒಂದು ಪಂದ್ಯವನ್ನು ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ SN ವೀರಕೇಸರಿ ಉದ್ಯಾವರ. ಎರಡನೇ ಚೆಂಡು ಇನ್ಸೈಡ್ ಎಜ್ ಆಗಿರುವಂತ ಚೆಂಡು ಬಾಲ್ ಸುತ್ತ ಬರ್ಚೊಂದು ಗ್ಯಾಪ್ ಅನ್ನು ನೋಡಿಕೊಂಡು ಆಡಿದ್ರು ಪ್ರಸಿದ್ಧಾಚಾರ್ಯ. ಸ್ಕ್ವೇರ್ ಲೆಗ್ ಅಲ್ಲಿ 2 ಓಟದ ಪೂರೈಕೆಯನ್ನು ಮಾಡಿದ್ರು. ಬಾಲ್ ಸುತ್ತ ಬರ್ಚೊಂದು ರನ್ನಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಅಭಿ ಮತ್ತು ಪ್ರಸಿದ್ಧಾಚಾರ್ಯ. ಮೊದಲ 2 ಚೆಂಡುಗಳು ಮುಕ್ತಾಯ. 2ಕ್ಕೆ ನಾಲಾಸ್ ಗುರು ಗಣೇಶ್ ನೇಜಾರ್ ತಂಡ. 41ರ ಟಾರ್ಗೆಟ್ ಇದೆ. ಮೊದಲ ಓವರ್ನಲ್ಲಿ ನಡೀತಾ ಇದೆ ಪಂದ್ಯಕೂಟ. ಕಾರ್ತಿಕ್ 3ನೇ ಬಾರಿ ಎಸೆದಿರುವಂತ ಚೆಂಡು ಇನ್ಸೈಡ್ ಎಜ್ ಆಗಿರುವಂತ ಚೆಂಡು ಟರ್ಮಲ ಡೀಪ್ ಫೈಂಡ್ ಆಗಿ ಭಾಗದಲ್ಲಿ ಮತ್ತೆರಡು ಓಟದ ಪೂರೈಕೆ. ಮೊದಲ ಚೆಂಡು ಡಾಟ್ ಮಾಡಿದ್ರು ಕೂಡ 2 ಮತ್ತು 3ನೇ ಚೆಂಡಲ್ಲಿ ಡಬಲ್ಸ್ ಓಟವನ್ನು ಪೂರೈಸಿದ ಪ್ರಸಿದ್ಧಾಚಾರ್ಯ.
ತಂಡಕ್ಕೆ 4 ಓಟಗಳನ್ನು ಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಗುರು ಗಣೇಶ್ ನೇಜರ್ 4ಕ್ಕೆ ನೋ ಲಾಸ್. 4ನೇ ಚೆಂಡು ರಿವರ್ಸ್ ಶಾಟ್ ಆಟವನ್ನು ಆಡಿದ್ರು. ಪರ್ಫೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ, ದಾಂಡಿ ಸಂಪರ್ಕ ಆಗ್ತಾ ಇಲ್ಲ, ಸ್ಪರ್ಶತೆ ಆಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 2 ಡಾಟ್ ಬಾಲ್ಗಳನ್ನು ಎಸೆದ್ರು, 2 ಡಬಲ್ಸ್ ಓಟವನ್ನು ಕೊಟ್ಟರು. 4 ಚೆಂಡುಗಳು ಮುಕ್ತಾಯ, 4ಕ್ಕೆ ನೋ ಲಾಸ್. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಕಾರ್ತಿಕ್. ಐದನೇ ಸತ ಬಿರುಸಿನ ಹೊಡೆತ, ಮತ್ತೊಂದು ಗ್ಯಾಪ್ ಶಾಟ್ ಅನ್ನು ನೋಡಿದಂತ ಪ್ರಸಿದ್ಧಾಚಾರ್ಯ 2ನೇ ಓಟವನ್ನು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಡಿಫೆಂಡ್ ಲೈನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಕರಿಲ್ಲ, ಆ ಜಾಗವನ್ನು ನೋಡಿಕೊಂಡು ಆಡಿದ್ರು. ಆ ನಿಟ್ಟಲ್ಲಿ ಮತ್ತೆ ಡಬಲ್ಸ್ ಓಟಗಳು ಬರ್ತಾ ಇದೆ. ಗುರು ಗಣೇಶ್ ನೇಚರ್ ಅಂಕಿಅಂಶಗಳ ಪಟ್ಟಿಯಲ್ಲಿ 6 ಓಟಗಳು ದಾಖಲಾಗ್ತಾ ಇದೆ. ವಿಕೆಟ್ ನೋಲಾಸ್ ಅಲ್ಲಿ ಆಡ್ತಾ ಇದ್ದಾರೆ. SN ವೀರಕೇಸರಿ ಉದ್ಯಾವರವನ್ನು ಎದುರಿಸ್ತಾ ಇದೆ ಗುರು ಗಣೇಶ್ ನೇಜರ್. ಅಂತಿಮ ಎಸೆತ ಯಕ್ಷ ಕವಸಲ್ಲಿ ಬಾಲ್ ಸುತ್ತ ಬರಿಚೊಂದು ಹೊಡೆತ, ಮತ್ತೆ 2 ಓಟಗಳು ಪೂರೈಕೆ. ಡಬಲ್ಸ್ ಓಟಗಳನ್ನೇ ದಾಖಲಿಸಿದ ಮೊದಲ ಓವರ್ನಲ್ಲಿ 8 ಓಟವನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ 2 ಡಾಟ್ ಬಾಲ್ಗಳನ್ನು ಮಾಡಿದ್ರು. 4 ಚೆಂಡುಗಳ ಡಬಲ್ಸ್ ಓಟಗಳೇ ಬಂದಿತ್ತು. ಈ ರೀತಿಯಾಗಿ ಫಸ್ಟ್ ಓವರ್ ಕಂಪ್ಲೀಟ್, ಸ್ಕೋರ್ 8 ಫಾರ್ ನನ್. 8ಕ್ಕೆ ಯಾವುದೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ವಿಕೆಟ್ಗಳನ್ನು ಉಳಿಸಿಕೊಂಡು ಆಡುವಂಥದ್ದು ಲೆಕ್ಕಾಚಾರ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೆಡೆಯಲ್ಲಿ ಅಭಿ, ಒಂದೆಡೆಯಲ್ಲಿ ಪ್ರಸಿದ್ಧಾಚಾರ್ಯ, ಗುರು ಗಣೇಶ್ನ ಮೊದಲ ಓಪನರ್ಸ್ ಕೂಡ. ಕಾರ್ತಿಕ್ನ ಮೊದಲ ಓವರಲ್ಲಿ 8 ಓಟಗಳು ದಾಖಲಾಗ್ತಾ ಇದೆ. 41ರ ಟಾರ್ಗೆಟ್ ಇದೆ 6 ಓವರ್ಗಳ ಪಂದ್ಯಾಟದಲ್ಲಿ. ಅದಾವ ರೀತಿಯ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಈಗ SN ಉಜ್ಜವರ ವೀರಕೇಸರಿಗೆ ಬರ್ತದೆ, ನೋಡಬೇಕಾಗಿದೆ. ಅದಾವ ಬೌಲರ್ ಬ್ರೇಕ್ ಥ್ರೂ ಕೊಡ್ತಾರೆ ನೋಡಬೇಕಾಗಿದೆ. ಅದಾವ ಬೌಲರ್ ಡಾಟ್ ಬಾಲ್ಗಳನ್ನು ಮಾಡ್ತಾರೆ ನೋಡಬೇಕಾಗಿದೆ. ಎರಡನೇ ಓವರ್ಗಾಗಿ ಬರ್ತಾ ಇದ್ದಾರೆ ಸುತ್ತ ಬರಿಸೊಂದು ಬೌಲರ್, ರಾಜ್ಯದ ಅತ್ಯುತ್ತಮ ಬೌಲರ್ ಕೂಡ. ಯಾವುದೇ ಸಂದರ್ಭದಲ್ಲಿ ವಿಕೆಟ್ಸ್ಗಳನ್ನು ಕೀಳಬಲ್ಲಂತ ಬೌಲರ್ ಕೂಡ, ಬ್ರೇಕ್ ಥ್ರೂ ಅನ್ನು ಕೊಡಬಲ್ಲಂತ ಎಸೆಗಾರ ರಾಹಿಲ್ ಉದ್ಯಾವರ. ರೈಟ್ ಆರ್ಮ್ ರಾಂಗ್ ದ ವಿಕೆಟ್. ಸೆಲೆಮಿಡ್ ಆಫ್ ವಿಭಾಗದಲ್ಲಿ ಬಾಲ್ ಸುತ್ತ ಬರಿಸೊಂದು ಹೊಡೆತ. ಕೊನೆ ಹಂತದಲ್ಲಿ 1 ಓಟವನ್ನು ಅಭಿ ಪೂರೈಸಿದ್ರು. ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9ಕ್ಕೆ ನೋ ಲಾಸ್. 2 ಓವರ್ ಚಾಲ್ತಿಯ ಮೊದಲ ಚೆಂಡಲ್ ರಾಹಿಲ್ ಉದ್ಯಾವರ 1 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರಾಹಿಲ್ ಟು ಪ್ರಸಿದ್ಧ ಆಚಾರ್ಯ. ಬಾಸು ಕ್ಷೇತ್ರಕ್ಷ ಬದಲಾವಣೆ ಅಂತ ತರ್ತಾ ಇದ್ದಾರೆ ರಾಹಿಲ್ ಉದ್ಯಾವರ. ಅದಾವ ಹಂತದಲ್ಲಿ ಬ್ರೇಕ್ ಥ್ರೂ ಕೊಡ್ತಾರೆ ನೋಡಬೇಕಾಗಿದೆ. 2ನೇ ಸತ ಟಾಪ್ ಮ್ಯಾಚ್ ಆಗ್ತಾ ಇದೆ. ಕ್ಯಾಚ್ ಅವಕಾಶ ಇದೆ ನಿಟ್ಟಲ್ಲಿ. ಬಾಲ್ ಸುತ್ತ ಬರ್ತದ್ದು ಕ್ಯಾಚ್ ಈ ಬಾರಿ SN ವೀರಕೇಸರಿ ಉದ್ಯಾವರ ಪಡ್ಕೊಳ್ತಾ ಇದ್ದಾರೆ. ಪ್ರಸಿದ್ಧ ಆಚಾರ್ಯ ಔಟ್. ಸಮಯಕ್ಕೆ ಸರಿಯಾಗಿ ಆಡುವಂತ ಆಟಗಾರ, ಲೆಕ್ಕಾಚಾರದ ಆಟವನ್ನು ಆಡುವಂತ ಆಟಗಾರ, ವಿಕೆಟ್ ಅನ್ನು ಉಳಿಸಿಕೊಂಡ ಆಟವನ್ನು ಆಡುವಂತ ಆಟಗಾರ ಪ್ರಸಿದ್ಧ ಆಚಾರ್ಯನ ಬ್ರೇಕ್ ಥ್ರೂ ಆಗಿದೆ. ರಾಹಿಲ್ ಉದ್ಯಾವರ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು. ಬ್ರೇಕ್ ಥ್ರೂ ಕೊಡ್ತಾ ಇದ್ದಾರೆ. ಪಂದ್ಯ ಟರ್ನಿಂಗ್ ಪಾಯಿಂಟ್ ಕೊಡ್ತಾರೆ ನೋಡಬೇಕಾಗಿದೆ. ಇನ್ನೂ ಕೂಡ ಪಂದ್ಯ ಕೂಟ ಇದೆ. ಆ ನಿಟ್ಟಲ್ಲಿ ಮೊದಲ ಬ್ರೇಕ್ ಥ್ರೂ ಅನ್ನು ಕೊಡ್ತಾ ಇರುವಂತಹ ರಾಹಿಲ್ ಉದ್ಯಾವರ. ತಂಡದ ಮೊತ್ತ ಈ ಹಂತದಲ್ಲಿ 9ಕ್ಕೆ 1. ಅಂಗಡ ಭಾಗದಲ್ಲಿ ಸಾಗರ್ ಆಚಾರ್ಯ ಮತ್ತೊಬ್ಬ ಯುವ ಆಟಗಾರ ಕೂಡ, ಸುತ್ತ ಬರಿಸೋದು ಆಟವನ್ನು ಆಡುವಂತ ಆಟಗಾರ ಕೂಡ.
30-40 ಸ್ಪೆಷಲಿಸ್ಟ್ ಆಟಗಾರ ಕೂಡ ಸಾಗರ್ ಆಚಾರ್ಯ. ರಾಹಿಲ್ ಉದ್ಯಾವರ ಅದೇ ಯಾವ ರೀತಿ ಒಂದು ಎಸ್ ಅನ್ನು ಕೊಡ್ತಾರೆ ನೋಡಬೇಕಾಗಿದೆ. ಬಾಲ್ ಸುತ್ತ ಮರಿಚೊಂದು ಎಸೆತ ದಾಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಬಾಲ್ ಸುತ್ತ ಮರಿಚೊಂದು ಬೌಲಿಂಗ್ ಅನ್ನು ಕೊಡುವಂತ ಸೂಚನೆ ಕೊಡ್ತಾ ಇದ್ದಾರೆ SN ವೀರಕೇಸರಿ ಉದ್ಯಾವರ ತಂಡಕ್ಕೆ. ಮೊದಲ ಓವರಲ್ಲಿ ಕಾರ್ತಿಕ್ 8 ಓಟವನ್ನು ಕೊಟ್ಟರು ಕೂಡ ಈ ಒಂದು ಓವರ್ನಲ್ಲಿ ರಾಹಿಲ್ ಉದ್ಯಾವರ ಓಟಗಳನ್ನು ನಿಲ್ಲಿಸುವಂತ ಲೆಕ್ಕಾಚಾರ ಇದೆ. ಬಾಲ್ ಸುತ್ತ ಮರಿಚೊಂದು ಹೊಡೆತ ಲಾಂಗ್ ಆನ್ ನಲ್ಲಿ ಬಾಲ್ ಸುತ್ತ ಮರಿಚೊಂದು ಕ್ಷೇತ್ರರಕ್ಷಣೆ ಕೂಡ. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ಗಳೇ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಈ ಒಂದು ಓವರ್ನಲ್ಲಿ 4 ಚೆಂಡುಗಳು ಕೇವಲ 1 ಓಟವನ್ನು ಕೊಟ್ಟಿದ್ದಾರೆ. ಇನ್ನು 2 ಚೆಂಡುಗಳು 2ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 41ರ ಟಾರ್ಗೆಟ್ ಕೊಟ್ಟಂತ ಉದ್ಯಾವರ SN ವೀರಕೇಸರಿ. ನಿಧಾನಗತಿ ಒಂದು ಚೆಂಡು, ಸ್ಲೋವರ್ ಡೆಲಿವರಿ. ಅಂತಿಮ ಹಂತದಲ್ಲಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಪಾಯಿಂಟ್ ಲಾಗಿ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಕೂಡ ಮಾಡಿಕೊಟ್ರು ಸಾಗರ್ ಆಚಾರ್ಯ. ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡ್ತಾ ಇದ್ದಾರೆ. ಅಬಿಗೆ ಸ್ಟ್ರೈಕ್ ಸಿಗ್ತಾ ಇದೆ. ತಂಡದ ಮೊತ್ತ 10ಕ್ಕೆ 1. 2ನೇ ಓವರ್ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಓಷನ್ ಟ್ರೋಫಿ 2025 3 ದಿನಗಳ ಕಾಲದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಕಟ್ಪಾಡಿ ಪಲ್ಲಿಗುಡ್ಡೆ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಫ್ರೆಂಚ್ ಕ್ರೀಡರ್ಸ್ ಕಪ್ ಇವು ರಾಷ್ಟ್ರದಲ್ಲಿ ನಡೀತಾ ಇದೆ. ಅಂತಿಮ ಚೆಂಡು ಡೀಪ್ ಸ್ಕಾರ್ಲಾಗಲ್ಲೇ ಒಂದಷ್ಟು ದುರ್ಬಲವಾದ ಕ್ಷೇತ್ರರಕ್ಷಣೆ ಮಾಡಿದಂತ ಉದ್ಯಾವರ ಕ್ಷೇತ್ರರಕ್ಷಕರು ಆ ನಿಟ್ಟಲ್ಲಿ 2ನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಅಂತಿಮ ಚೆಂಡಲ್ಲಿ ಡಬಲ್ಸ್ ಓಟ ದಾಖಲಾಗ್ತಾ ಇದೆ. ತಂಡದ ಮೊತ್ತ 12 ಓಟಗಳಿಗೆ ತಲುಪ್ತಾ ಇದೆ. ಸೆಕೆಂಡ್ ಓವರ್ ಕಂಪ್ಲೀಟ್. 2ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗುರು ಗಣೇಶ್ ನೇಚರ್ 12ಕ್ಕೆ 1. 9 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿದೆ. ಆ ನಿಟ್ಟಲ್ಲಿ ಅದಾವ ರೀತಿಯ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇಪ್ಪತ್ತ 29 ಓಟದ ಅವಶ್ಯಕತೆ. 24 balls are remaining. 29 runs required win this match. 24ಕ್ಕೆ 29. ಆ ನಿಟ್ಟಲ್ಲಿ ಬೌಲಿಂಗ್ ಅದೇ ಯಾವ ರೀತಿಯಲ್ಲಿ ಸಾಗ್ತದೆ ನೋಡಬೇಕಾಗಿದೆ. ಪ್ರಸಿದ್ಧ ಆಚಾರ್ಯನ ಬ್ರೇಕ್ ಥ್ರೂ ಅನ್ನು ಕೊಟ್ಟಂತ SN ವೀರಕೇಸರಿ ಉದ್ಯಾವರದ ರಾಹಿಲ್ ಉದ್ಯಾವರ. ಆ ನಿಟ್ಟಲ್ಲಿ ಅಭಿ ಒಂದೆಡೆಯಲ್ಲಿ ಸಾಗರ್ ಒಂದೆಡೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರ ನೋಡಬೇಕಾಗಿದೆ ಗುರು ಗಣೇಶ್ ನೇಚರ್ ತಂಡಕ್ಕೆ. 3ನೇ ಓವರ್ಗಾಗಿ ಮತ್ತೆ ಕಾರ್ತಿಕ್ ಬರ್ತಾ ಇದ್ದಾರೆ. ಅದೇ ರೀತಿ ಒಂದು ಬೌಲಿಂಗ್ ಇಲ್ಲಿ ಬರ್ತದೆ ನೋಡಬೇಕಾಗಿದೆ. ಕ್ಷೇತ್ರರಕ್ಷೆ ಬದಲಾವಣೆ ತರ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಶಾರ್ಟ್ ಫೈನ್ ಲೆಗ್, ಶಾರ್ಟ್ ಥರ್ಡ್ ಮ್ಯಾನ್, ಕವರ್, ಆಕ್ಷನ್ ಕವರ್, ಸಿಲಿ ಮಿಡ್ ಆನ್, ಲಾಂಗ್ ಆನ್ ಈ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ. ಡೀಪ್ ವಿಕೆಟ್ ಭಾಗದಲ್ಲಿ ಇದ್ದಾರೆ. ಕಾರ್ತಿಕ್ 3ನೇ ಓವರ್ಗಾಗಿ ಸಾಗರ್ಗೆ ಸ್ಟ್ರೈಕ್ ಇದೆ. ಅಭಿ ನಾನ್ ಸ್ಟ್ರೈಕರ್ ಅಲ್ಲಿ ಇದ್ದಾರೆ. ಕಾರ್ತಿಕ್ನ ಮೊದಲ ಚೆಂಡು ಅಂತಿಮ ಹಂತದಲ್ಲಿ ಕಟ್ ಶಾಟ್ ದಾಖಲಿಸೋದು ಪ್ರಯತ್ನ ಮಾಡಿದ್ರು ಕೂಡ ಸುತ್ತಮುತ್ತ ಕ್ಷೇತ್ರರಕ್ಷಣೆ 2 ಓಟವನ್ನು ಸುಲಭ ಸಾಧ್ಯವಾಗಿ ಸಾಗರ್ ಆಚಾರ್ಯ ಪೂರೈಸಿದ್ರು. ಪಾಯಿಂಟ್ ಭಾಗದ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 14. ಮತ್ತೊಂದು ಉತ್ತಮ ಚೆಂಡು ಹೊಡೆತ. ಗ್ಯಾಪ್ ಅನ್ನು ನೋಡಿಕೊಂಡು ಆಡ್ತಾ ಇರುವಂತ ಸಾಗರ್ ಆಚಾರ್ಯ ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡ್ತಾ ಇದ್ದಾರೆ. ತಂಡ ಮೊತ್ತ ಕೂಡ ಈ ಹಂತದಲ್ಲಿ 15ಕ್ಕೆ ತಲುಪ್ತಾ ಇದೆ. ಕಾರ್ತಿಕ್ನ 3ನೇ ಓವರ್ ಇದು. 2 ಚೆಂಡುಗಳು ಮುಕ್ತಾಯ. 3ನೇ ಬಾರಿ ಸಿರುವಂತ ಚೆಂಡು ಲೆಗ್ ಸ್ಟೆಪ್ ಅಲ್ಲಿ ಬೀಳ್ತಾ ಇದೆ. ನಿಟ್ಟಲ್ಲಿ
ಔಟ್ ಅನ್ನುವಂತ ಸೂಚನೆ. ಅಭಿ LBW ಔಟ್ ಆಗಿ ವಾಪಸ್ ಆದ್ರು. ಬಿಫೋರ್ ದ ವಿಕೆಟ್ ಅನ್ನುವಂತ ಸೂಚನೆ ಸಿಗ್ತಾ ಇದೆ. ಎರಡನೇ ವಿಕೆಟ್ ಪತನ. ಹಲೋ ನೋಡಿ, ಓಷಿಯನ್ ಊಟದ ಕ್ಯಾಂಟೀನ್ ಮುಂಭಾಗ ಇರುವಂತಹ ಆಟೋ ರಿಕ್ಷಾವನ್ನ ತಿರುಗಿಸಿ ಇಡಬೇಕು. ಅದರ ಗ್ಲಾಸ್ ರಿಫ್ಲೆಕ್ಟ್ ಆಗ್ತಾ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಓಷಿಯನ್ ಕ್ಯಾಂಟೀನ್ ಮುಂದೆ ನಿಲ್ಲಿಸಿರುವಂತಹ ಆಟೋ ರಿಕ್ಷಾ ತಿರುಗಿಸಿ ಇಡಬೇಕು. ಗ್ರೌಂಡ್ ಅಲ್ಲಿ ಆಟಗಾರಿ ಸಮಸ್ಯೆ ಆಗ್ತಾ ಇದೆ. ಅಭಿ LBW ಆಗಿ ವಾಪಸ್ ಆದ್ರು. ಬಿಫೋರ್ ದ ವಿಕೆಟ್ ಆಗಿ ವಾಪಸ್ ಆದ್ರು. ಎರಡನೇ ಬ್ರೇಕ್ ಥ್ರೂ ಅನ್ನ ಕೊಡ್ತಾ ಇದೆ. ಅಂಗಡಾಲ ಭಾಗದಲ್ಲಿ ಹೇಮಂತ್ ಬರ್ತಾ ಇದ್ದಾರೆ. ಗುರು ಗಣೇಶ್ ನೇಜರ್ ಪರವಾಗಿ. ಕಾರ್ತಿಕ್ ಈ ಬಾರಿ ಎಸೆದಿರುವಂತ ಚೆಂಡು ಶಾರ್ಟ್ ಮಿಡಾನಿ ಭಾಗದಲ್ಲಿ ಒಂದು ಹೊಡೆದ ಪೂರೈಕೆಯನ್ನು ಕೂಡ ಮಾಡಿಕೊಟ್ರು. ಹೇಮಂತ್ ಖಾತೆ ಆರಂಭ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 16 ಓಟುಗಳಿಗೆ ತಲುಪ್ತಾ ಇದೆ. 2 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಓವರ್ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸಾಗರ್ಗೆ ಎಸೆದಿರುವಂತ ಚೆಂಡು ಸಿಲಿಮಿಡ್ ಆಫ್ ವಿಭಾಗದಲ್ಲಿ ಸುಲಭವಾಗಿ ಓಟವನ್ನು ದಾಖಲಿಸಿದ್ರು. ಕ್ಷೇತ್ರರಕ್ಷಕರು ಇದ್ರೂ ಕೂಡ ಒಂದು ಓಟವನ್ನು ಪೂರೈಸ ಸಾಗರ್ ಆಚಾರ್ಯ ಸ್ಟ್ರೈಕ್ ರೋಟೇಟ್ ಮಾಡಿ ಕೊಡ್ತಾ ಇದ್ದಾರೆ. ಹೇಮಂತ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಮೂರನೇ ಓವರ್ ಅಂತಿಮ ಚೆಂಡಲ್ಲಿ ಅಂತಿಮ ಎಸೆತ. ರಕ್ಷಣಾತ್ಮಕ ಆಟ. ಮತ್ತೊಂದು ಉತ್ತಮ ಚೆಂಡು ಹೊಡೆತ. ಕೊನೆ ಹಂತದಲ್ಲಿ ಒಂದು ಓಟವನ್ನು ದಾಖಲಿಸಿದೆ. ಫಸ್ಟ್ 3 ಓವರ್ಸ್ ಕಂಪ್ಲೀಟ್. ಡ್ರಿಂಕ್ಸ್ ಬ್ರೇಕ್ ಇದೆ. ಆ ನಿಟ್ಟಲ್ಲಿ ಮೊದಲ 3 ಓವರ್ಗಳ ನಂತರ ಗುರು ಗಣೇಶ್ ನೇಚರ್ನ ಮೊತ್ತ 18ಕ್ಕೆ 2 ಪ್ರಮುಖ ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದಾದ ಬಳಿಕ ಧ್ರುವಿಕ್ ಇಲಮನ್ ಮತ್ತು ವಿಷ್ಣುಮೂರ್ತಿ ದೊಡ್ಡನಗುಡ್ಡೆ, ಅದು 5ನೇ ಪಂದ್ಯ, 5th ಮ್ಯಾಚ್ ಆಗಿರ್ತದೆ. ಈ ಪಂದ್ಯಾಟ ಮುಗಿದ ಬಳಿಕ 15 ಮಿನಿಟ್ಸ್ ಬ್ರೇಕ್ ಇದೆ. 15 ನಿಮಿಷಗಳ ವಿಶ್ರಾಂತಿ ಇದೆ. ಟೆಕ್ನಿಷಿಯನ್ ಮತ್ತು ಆಫೀಷಿಯಲ್ ಅವರಿಗೆ ಊಟದ ವ್ಯವಸ್ಥೆಗಾಗಿ 15 ಮಿನಿಟ್ಸ್ ಬ್ರೇಕ್ ಅನ್ನು ಕೊಡ್ತೇವೆ. ಎಸ್, 18 ಎಸೆತ 23 ಓಟಗಳು ಬರಬೇಕಾಗಿದೆ ವಿಜಯಕ್ಕಾಗಿ ಗುರು ಗಣೇಶ್ ನೇಚಾರ್ ತಂಡಕ್ಕೆ. ಮ್ಯಾಚ್ ಫೈಟ್ ಇದೆ. ಆ ನಿಟ್ಟಲ್ಲಿ ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ರೋಮಾಂಚನಕಾರಿ ಸಾಗುವಂತ ಎಲ್ಲ ನಿರೀಕ್ಷೆ ಕೂಡ ಇದೆ. ರಾಹೇಲ್ ಈ ಬಾರಿ ಎಸೆದಿರುವಂತ ಚೆಂಡು ಕೊನೆ ಹಂತದ ಒಂದೊಡ್ಡ ಪೂರೈಕೆಯನ್ನ ಮಾಡಿದ್ರು. ಹೇಮಂತ್ ಸಿಂಗಲ್ ಮಾಡಿ ಕೊಡ್ತಾ ಇದ್ದಾರೆ. ಸಾಗರ್ ಆಚಾರ್ಯನಿಗೆ ಸ್ಟ್ರೈಕ್ ಸಿಗ್ತಾ ಇದೆ. 17 ಎಸೆತ 22 ಓಟದ ಅವಶ್ಯಕತೆ. ರೈಟ್ ಆರ್ಮ್ ರಾಂಗ್ ದ ವಿಕೆಟ್. ಈ ಬಾರಿ ಕೂಡ ಒಂದೊಡೆದ ಅವಕಾಶ ಮಾಡಿಕೊಡ್ತಾ ಇದೆ. ಮಿಡಾನ್ ಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಮಾಡಿಕೊಟ್ರು. ಮೊದಲ 2 ಚೆಂಡುಗಳಲ್ಲಿ ಸಿಂಗಲ್ಸ್ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ರಾಹಿಲ್ ಉದ್ಯಾವರಣ ಇದು ಓವರ್ ಇಂಪಾರ್ಟೆಂಟ್ ಓವರ್ ಕೂಡ. ಆ ನಿಟ್ಟಲ್ಲಿ ಡಾಟ್ ಬಾಲ್ಗಳು ವಿಕೆಟ್ಸ್ಗಳು ಬಿದ್ದರೆ
ಮತ್ತೆ ಪಂದ್ಯಾಟ ಹಿಡಿತವನ್ನು ದಾಖಲಿಸ್ತಾರೆ SN ವೀರಕೇಸರಿ ಉದ್ಯಾವರ. ಉತ್ತಮ ಚಂದು ಹೊಡೆತ ಅಪ್ ಸೈಡ್ ಭಾಗದಲ್ಲಿ ಆಡಿದ್ರು. ಉತ್ತಮ ಚಂದು ಹೊಡೆತವನ್ನು ದಾಖಲಿಸಿರುವಂತಹ ಹೇಮಂತ್ ದೊಡ್ಡ ಹೊಡೆತಕ್ಕೆ ಹೋಗ್ತಾ ಇಲ್ಲ, ನಿಟ್ಟಲ್ಲಿ ಸಿಂಗಲ್ಸ್ ಓಟವನ್ನು ದಾಖಲಿಸಿಕೊಂಡು ಬರ್ತಾ ಇದ್ದಾರೆ. ಮೊದಲ 3 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸಿದ್ದಾರೆ. ಇನ್ನು 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ನಾಲ್ಕನೇ ಚೆಂಡು ಬಾಲ್ ಸುತ್ತ ಬರ್ತದೆ, ಕ್ಯಾಚ್ ಬರೆ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತದೆ. ಸಾಗರ್ ಆಚಾರ್ಯ ಔಟ್. ರಾಹುಲ್ ಉದ್ಯಾವರ ಮೊದಲ ಓವರ್ನಲ್ಲಿ ಪ್ರಸಿದ್ಧ ಆಚಾರ್ಯನ ವಿಕೆಟ್ ಅನ್ನು ಕಬಲಿಸಿದ್ರು. ಈ ಓವರ್ ನಲ್ಲಿ ಸಾಗರ್ ಆಚಾರ್ಯನ ವೆರಿ ಇಂಪಾರ್ಟೆಂಟ್ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಅಂಗಣದ ಭಾಗದಲ್ಲಿ ಹೊಸ ಆಟಗಾರ ಸೇರ್ಪಡೆ ಉಪ್ಪೂರು ಪ್ರಸನ್ನ ಬರ್ತಾ ಇದ್ದಾರೆ. ಬಾಸ್ ಅನುಭವಿ ಆಟಗಾರ, ಹಿರಿಯ ಆಟಗಾರ ಕೂಡ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. SFC ಸಂತೋಷ್ ನಗರ ಮತ್ತು ಉಡುಪಿ ಫ್ರಾನ್ಸ್ ಪರವಾಗಿ ಬಾಸು ವರ್ಷಗಳ ಕಾಲ ಆಡಿದಂಥ ಆಟಗಾರ ಕೂಡ, ಅನುಭವಿ ಆಟಗಾರ ಕೂಡ, ಬಾಸು ತಂಡಗಳ ಆತಿಥ್ಯ ಆಟಗಾರನಾಗಿ ಆಡಿದಂಥ ಉಪ್ಪೂರು ಪ್ರಸನ್ನ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಾಹಿಲ್ ಔಟ್ ಸ್ವಿಂಗ್ ಡೆಲಿವರಿ ಔಟ್ ಸೈಡ್ ಆಫ್ ಸ್ಟಂಪ್ ಅಲ್ಲಿ ಬಿದ್ದಿರುವಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ರಾಹಿಲ್ ನ ಓವರ್ ಈಗ SN ವೀರಕೇಸರಿ ಉದ್ಯಾವರಕ್ಕೆ ಪಂದ್ಯದ ಹಿಡಿತವನ್ನು ದಾಖಲಿಸ್ತಾ ಇದೆ. ಅಂತಿಮ ಎಸೆತ. ಬೌಲರ್ಸ್ ಬ್ಯಾಟ್ ಡ್ರೈವ್ ಅನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು, ಆದ್ರೆ ಕೊನೆ ಹಂತದಲ್ಲಿ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಡ್ತಾ ಇದೆ. ಓವರ್ ಕೂಡ ಕಂಪ್ಲೀಟ್. 4ನೇ ಓವರ್ ಮುಕ್ತಾಯ. ತಂಡದ ಮೊತ್ತ 22 ಓಟಗಳು ದಾಖಲಾಗ್ತಾ ಇದೆ. 12 ಎಸೆತ, 19 ಓಟದ ಅವಶ್ಯಕತೆ. ರಾಹಿಲ್ ಈ ಒಂದು ಓವರ್ ಸುತ್ತ ಬರ್ತಿ ಒಂದು ಓವರ್ ಆಗಿ ಮುಗಿಸಿಕೊಟ್ರು. ಸಾಗರ್ ಆಚಾರ್ಯನ ವಿಕೆಟ್ ಅನ್ನು ಕಬಲಿಸಿದ್ರು. 4 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. 2ನೇ ಓವರ್ನಲ್ಲಿ ಬಂದಂತ ರಾಹಿಲ್ ಉದ್ಯಾವರ ಪ್ರಸಿದ್ಧ ಆಚಾರ್ಯನ ವಿಕೆಟ್ ಅನ್ನು ಕಬಲಿಸಿದ್ರು. ಈಗ ಕೊನೆ 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 19 ಓಟದ ಅವಶ್ಯಕತೆ. 12 balls are remaining, 19 runs required win this match. ಗುರು ಗಣೇಶ್ ನೇಜಾರ್. ಅದಾವ ರೀತಿ ಒಂದು ಪಂದ್ಯ ರೋಚಕತೆಯನ್ನು ಕೊಡ್ತದೆ, ನೋಡಬೇಕಾಗಿದೆ. ಒಂದರಲ್ಲಿ ಹೇಮಂತ್ ಇದ್ದಾರೆ, ಒಂದರಲ್ಲಿ ಪ್ರಸನ್ನ ಇದ್ದಾರೆ. ಇದಾದ ಬಳಿಕ ಧ್ರುವಿಕ್ 11 ಕಟ್ಪಾಡಿಯ ತಂಡ ವಿಷ್ಣುಮೂರ್ತಿ ದೊಡ್ಡನಗುಡ್ಡೆಯನ್ನು ಎದುರಿಸುತ್ತಾರೆ. ಎಸ್ಕಾರ್ಗೆ ಭಾಗದಲ್ಲಿ ಆಕಾಶ್. SN ಉದ್ಯಾವರ ವೀರ ಕೇಸರಿಯ ಪರವಾಗಿ ಉಪ್ಪೂರು ಪ್ರಸನ್ನ ಸ್ಟ್ರೈಕರಿಗೆ, ಹೇಮಂತ್ ನಾನ್ ಸ್ಟ್ರೈಕರಿಗೆ. ಆಕಾಶ್ ಎಸ್ಕಾರ್ಕಿ ಭಾಗದಲ್ಲಿ ಶರಬಿದ ಚೆಂಡು ಬಾಸುತ್ತ ಬರ್ತಿದ್ದ ಹೊಡೆತ ಫುಲ್ ಶಾಟ್ ಆಟ ಮಾಡಿದ್ರು. ಡೀಪ್ ಸ್ಕೋರ್ ಲೆಗಲ್ಲೇ ರನ್ ಮಾಡಿದ ಅವಕಾಶ ಇದೆ. ನಿಟ್ಟಲ್ಲೇ ಉಪ್ಪೂರು ಪ್ರಸನ್ನ ರನ್ ಔಟ್ಗೆ ಬಲಿಯಾದ್ರು. 2ನೇ ಓಟ ಕರೆ ಕೊಟ್ಟಂತ ಉಪ್ಪೂರು ಪ್ರಸನ್ನ ರನ್ ಔಟ್ ಆಗಿ ವಾಪಸ್ ಆದ್ರು. ಗುರು ಗಣೇಶ್ ನೇಜಾರ್ನ ಮತ್ತೊಂದು ಹುದ್ದಾರಿ ಆಘಾತ. ವಿಕೆಟ್ ನಂಬರ್ 4, 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಗುರು ಗಣೇಶ್ ನೇಜಾರ್. ಅಂಗಣದ ಭಾಗದಲ್ಲಿ ಹರೀಶ್ ಆಚಾರ್ಯ.
ಮತ್ತೊಬ್ಬ ಸೀನಿಯರ್ ಆಟಗಾರನ ಸೇರ್ಪಡೆ ಸುತ್ತ ಬರಿತ ಒಂದು ಆಟವನ್ನು ಆಡುವಂತ ಆಟಗಾರ ಕೂಡ. ಒಂದು ಕಾಲದಲ್ಲಿ AK ಸ್ಪೋರ್ಟ್ಸ್ಗೆ ಕೂಡ ಆಡಿದ್ರು ಹರೀಶ್ ಆಚಾರ್ಯ. ಜಿಲ್ಲೆ ರಾಜ್ಯ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಭಾಗಿಯಾದಂಥ ಹರೀಶ್ ಆಚಾರ್ಯ ಬಾಸು ಜಿಲ್ಲೆಗಳಲ್ಲಿ ಕೂಡ ಆಡಿದಂಥ ಹಿರಿಯ ಆಟಗಾರ ಕೂಡ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಗುರು ಗಣೇಶ್ ನೇಚರ್ ಪರವಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಆಕಾಶ್ನ ಮೊದಲ ಚೆಂಡಲ್ಲಿ ರನ್ಔಟ್ ಆಗಿ ಪ್ರಸನ್ನ ಉಪ್ಪೂರು ವಾಪಸ್ ಆದ್ರು. ಹನ್ನೊಂದೇ ಸೆತ 18 ಓಟದ ಅವಶ್ಯಕತೆ. 4 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡನೇ ಸೆತ ವೈಟ್ ಬಾಲ್ ಅನ್ನುವಂಥ ಸೂಚನೆ ಸಿಗ್ತಾ ಇದೆ. ವೈಡ್ ಔಟ್ ಸೈಡ್ ಲೆಗ್ ಸ್ಟೆಂಪ್. ಈ ಬಾರಿ ವೈಟ್ ಬಾಲ್ ಎಕ್ಸ್ಟ್ರಾ ಓಟಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅತಿರಿಕ್ತ ಓಟುಗಳು ದಾಖಲಾಗ್ತಾ ಇದೆ ಆಕಾಶ್ನ ಈ ಒಂದು ಓವರ್ನಲ್ಲಿ. ಆಕಾಶ್ನ ಈ ಬಾರಿ ಒಂದು ಹೊಡೆತ ಡೀಪ್ ಫೈಲ್ ಆಗಿ ಭಾಗದಲ್ಲೇ ಬಾಲ್ ಸುತ್ತ ಬರ್ತದ ರನ್ನಿಂಗ್ ಕ್ಯಾಚ್. ಬಾರೆ SN ವೀರಕೇಸರಿ ಉದ್ಯಾವರ ಕ್ಷೇತ್ರ ಬಾಲ್ ಸುತ್ತ ಬರ್ತದ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಡೀಪ್ ಫೈಲ್ ಆಗಿ ಭಾಗದಲ್ಲಿ ಬಾಲ್ ಸುತ್ತ ಬರ್ತದ ಒಂದು ಕ್ಯಾಚ್. ಇದು ಹರೀಶ್ ಆಚಾರ್ಯ ಕ್ಯಾಚ್ ಔಟ್ ಆಗಿ ವಾಪಸ್ ಆದ್ರು. ಅಂಗಡಲ ಭಾಗದಲ್ಲಿ ಕಿಶೋರ್ ಬರ್ತಾ ಇದ್ದಾರೆ. ಹರೀಶ್ ಆಚಾರ್ಯನ ಬಾಲ್ ಸುತ್ತ ಬರ್ತಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ನವೀಶ್ ಆ ನಿಟ್ಟಲ್ಲಿ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 2 ಚೆಂಡುಗಳು ಮಾತ್ರ ಈ ಓವರ್ನಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ನಲ್ಲಿ. 24ಕ್ಕೆ 5 ಗುರು ಗಣೇಶ್ ನೇಜಾರ್. ಮತ್ತೆ ಆಕಾಶ್ ಕಿಶೋರ್ ಸ್ಟ್ರೈಕರ್ ಅಲ್ಲಿದ್ದಾರೆ. ಈ ಬಾರಿ ಬೀಸುವಂತ ಪ್ರಯತ್ನ ಅಕ್ರಾಸ್ ದ ಲೈನ್ ಈ ಬಾರಿ, ಆದ್ರೆ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗುಡ್ ಅಂಡ್ ಡೆಲಿವರಿ ಕೂಡ ಡಾಟ್ ಬಾಲ್ ಅನ್ನು ಎಸೆದ್ರು. ಉತ್ತಮ ಒಂದು ಎಸೆತ ಆಕಾಶ್ ಈ ಬಾರಿ ತೋರ್ಪಡಿಸ್ತಾ ಇದ್ದಾರೆ. 3 ಚೆಂಡುಗಳು ಮುಕ್ತಾಯ, 3 ಎಸೆತ ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ನಲ್ಲಿ. ನಾಲ್ಕನೇ ಎಸೆತ ಮತ್ತೊಂದು ಫುಲ್ ಶಾಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಚೆಂಡು ದಾಂಡಿಗೆ ಬರ್ತಾ ಇಲ್ಲ, ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಬೈ ಅನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ ಈಗ 25ಕ್ಕೆ ತಲುಪ್ತಾ ಇದೆ. 25ಕ್ಕೆ 5. ಆಕಾಶ್ನ ಓವರ್ ಕೂಡ ಬಹಳ ಸುತ್ತಮ ರೀತಿಯಲ್ಲಿ ನಡೀತಾ ಇದೆ. ರಾಹಿಲ್ ಉದ್ಯಾವರಣ 2 ಓವರ್ಗಳು SN ವೀರಕೇಸರಿ ಉದ್ಯಾವರಕ್ಕೆ ಅತ್ಯುತ್ತಮ ಬೌಲಿಂಗ್ ಅನ್ನು ಕೊಡ್ತಾ ಇದೆ. ಹೇಮೋ ಈ ಬಾರಿ ರಿವರ್ಸ್ ಆಟವನ್ನು ಆಡಿದ್ರು, ಆದರೆ ಕೊನೆ ಹಂತದಲ್ಲಿ ಮಿಡ್ ಅನ್ನೋ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಆ ನಿಟ್ಟಲ್ಲಿ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. ಬೌಂಡ್ರಿ ಸಿಕ್ಸರ್ ಬಂದ್ರೆ ಮಾತ್ರ ಗುರು ಗಣೇಶ್ ನೇಜರ್ ಜಯದತ್ತ ಮುನ್ನುಗ್ತಾರೆ. ಸಿಂಗಲ್ಸ್ ಅನ್ನು ಆಡಿಕೊಂಡು ಬಂದಂತ ತಂಡ. ಕಿಶೋರ್ಗೆ ಸೇರುವಂತ ಚೆಂಡು ಮತ್ತು ರಿವರ್ಸ್ ಶಾಟ್ ಈ ಬಾರಿ ಕೊನೆ ಹಂತದಲ್ಲಿ ಕವರ್ ಪಾರ್ಟಿ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆ ಮಾಡಿದ್ರು. ಓವರ್ ಕಂಪ್ಲೀಟ್ ಆಗ್ತಾ ಇದೆ. 5ನೇ ಓವರ್ ಮುಕ್ತಾಯ. 27ಕ್ಕೆ 5 ಗುರು ಗಣೇಶ್ ನೇಜರ್ ವಿಜಯಕ್ಕಾಗಿ 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 14 ಓಟದ ಅವಶ್ಯಕತೆ. 6ಕ್ಕೆ 14. 6 balls are remaining. 14 runs required in this match. 6ಕ್ಕೆ 14 ಓಟದ ಅವಶ್ಯಕತೆ.
ಬೌಂಡ್ರಿ ಸಿಕ್ಸರ್ ಬರಲೇಬೇಕಾಗಿದೆ ಈ ಹಂತದಲ್ಲಿ ಗುರು ಗಣೇಶ್ನ ಜಯಕ್ಕಾಗಿ. SN ವೀರಕೇಸರಿ ಉದ್ಯಾವರ ತಂಡ ಬಾಸು ಯಶಸ್ವಿ ಬೌಲಿಂಗ್ ಅನ್ನು ರಾಹಿಲ್ ಉದ್ಯಾವರ ತೋರ್ಪಡಿಸಿದ್ರು. ಆದರೆ ಈಗಷ್ಟೇ ಮುಗಿಸಿದ ಆಕಾಶ್ 5 ಓವರ್ಗಳಿಗೆ ಮಾತ್ರ ಅವಕಾಶವನ್ನು 5ನೇ ಓವರ್ನಲ್ಲಿ ಕೊಟ್ಟರು. ಅಂತಿಮ ಓವರ್ಗಾಗಿ ವಿಕೀಲ್ ಬರ್ತಾ ಇದ್ದಾರೆ. ಮತ್ತೊಬ್ಬ ಆಲ್ರೌಂಡರ್ ಆಟಗಾರ ಕೂಡ ವಿಕೀಲ್. ಈಗ ಸುತ್ತ ಬರ್ತಾ ಬೌಲಿಂಗ್ ಅನ್ನು ಕೊಡುವಂತ ವಿಕೀಲ್, ಸುತ್ತ ಬರ್ತಾ ಬ್ಯಾಟಿಂಗ್ ಕೂಡ ಮಾಡ್ತಾರೆ ವಿಕೀಲ್. ಆ ನಿಟ್ಟಲ್ಲಿ ಒಂದು ಕಾಲದಲ್ಲಿ ರಿಯಲ್ ಫೈಟರ್ಸ್ ಪರವಾಗಿ ಕೂಡ ಆಡಿದಂತ ವಿಕೀಲ್ ಕೂಡ ರಾಜ್ಯಮಟ್ಟ ಪಂದ್ಯಾಟವನ್ನು ಆಡಿದ್ರು. ಬಾಸು ಜಿಲ್ಲೆಗಳ ಪಂದ್ಯಾಟದಲ್ಲಿ ಆಡಿದಂತ ಅನುಭವಿ ಆಟಗಾರ ವಿಕೀಲ್ ಈ ಬಾರಿ ಎಸ್ಕಾರ್ಕೆ ಭಾಗಕ್ಕೆ ಬರ್ತಾ ಇದ್ದಾರೆ. SN ವೀರಕೇಸರಿ ಉದ್ಯಾವರಕ್ಕೆ ಅಂತಿಮ ಓವರ್ಗಾಗಿ ಬರ್ತಾ ಇದ್ದಾರೆ. ಕಿಶೋರ್ ಸ್ಟ್ರೈಕರಿಗೆ, ಹೇಮಂತ್ ನಾನ್ ಸ್ಟ್ರೈಕರಿಗೆ. ಕ್ಷೇತ್ರಕ್ಕೆ ಬದಲಾವಣೆ ತರ್ತಾ ಇದ್ದಾರೆ. ಸುತ್ತಮುತ್ತ ಕ್ಷೇತ್ರ ಸಂಯೋಜನೆ ಮಾಡ್ತಾ ಇದೆ. ಶಾಟ್ ಬಿದ್ದ ಚೆಂಡು ಫುಲ್ ಶಾಟ್ ಬಾರೆ ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ್ರು. ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಹೋದ ಚೆಂಡು ಬೌಂಡ್ರಿ ಸಿಕ್ಸರ್ ಹೋಗುವಂತ ಒಂದು ಅವಕಾಶ ಇತ್ತು. ಆದ್ರೆ ಪರ್ಫೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ. 2 ಓಟವನ್ನು ಪೂರೈಸಿದ್ರು. 5ಕ್ಕೆ 12, 5 ಎಸೆತ 12 ಓಟದ ಅವಶ್ಯಕತೆ. ಬೌಂಡ್ರಿ ಸಿಕ್ಸರ್ ಬರಲೇಬೇಕಾಗಿದೆ ಜಯಕ್ಕಾಗಿ. 2ನೇ ಎಸೆತ ಫುಲ್ ಟಸ್ ಆಗಿ ಬಿದ್ದ ಚೆಂಡು ರನ್ ಮಾಡೋದು ಅವಕಾಶ ಇತ್ತು. ಆದ್ರೆ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಬೈ ಮೂಲಕ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಆ ನಿಟ್ಟ ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 30 ಓಟಗಳಿಗೆ ತಲುಪ್ತಾ ಇದೆ. 5 ವಿಕೆಟ್ಸ್ ಕಳ್ಕೊಂಡು ಗುರು ಗಣೇಶ್ ನೇಜರ್ ಆಡ್ತಾ ಇದೆ. ಪ್ರಸಿದ್ಧ ಆಚಾರ್ಯ ಮತ್ತು ಸಾಗರ್ ಆಚಾರ್ಯ 2 ವಿಕೆಟ್ಸ್ಗಳನ್ನು ಉರುಳಿಸಿದಾತ ರಾಹಿಲ್ ಉದ್ಯಾವರ ವೆರಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅನ್ನು ಕೊಟ್ಟರು. ಆ ನಿಟ್ಟಲ್ಲಿ ಈಗ ಪಂದ್ಯಾಟದ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಹೇಮಂತ್ಗೆ ಎಸೆದಿರುವಂತ ಚೆಂಡು ಅಕ್ರಾಸ್ ದ ಲೈನ್ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟ್ಗಳೇ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ವಿಕೀಲ್ ಡಾಟ್ ಬಾಲ್ ಅನ್ನು ಕೊಟ್ಟರು. ಲಾಸ್ಟ್ 3 balls to go. ಕೊನೆ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಮೂರಕ್ಕೆ 11. 4ನೇ ಬಾರಿ ಸ್ಲೋವರ್ ಚೆಂಡು. ಹೇಮಂತ್ ಮತ್ತೊಂದು ಡಾಟ್ ಬಾಲ್ ಅನ್ನು ಮಾಡಿದ್ರು. ಸತತ 2 ಚೆಂಡುಗಳು ಡಾಟ್ ಮಾಡಿದಂತ ಹೇಮು. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಇದಾದ ಬಳಿಕ ಧ್ರುವ್ ಕಿಲವೆನ್ ಮತ್ತು ವಿಷ್ಣುಮೂರ್ತಿ ದೊಡ್ಡರಗುಡ್ಡೆ ಪಂದ್ಯಾಟವನ್ನು ಆಡ್ತಾರೆ. 15 ನಿಮಿಷಗಳ ಕಾಲ ವಿಶ್ರಾಂತಿ ಕೂಡ ಇದೆ. ಇದಾದ ಬಳಿಕ ಐದನೇ ಚೆಂಡಲ್ಲಿ ಭರ್ಜರಿ ಹೊಡೆತ ಇದ್ದಾರೆ. ಹೇಮಂತ್ ಸಿಕ್ಸರ್ ಅನ್ನು ದಾಖಲಿಸಿದ್ರು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಕೊನೆ 1 ಎಸೆತ 5 ಓಟದ ಅವಶ್ಯಕತೆ. ವಿಕೀಲ ಈ ಬಾರಿಯ ಚೆಂಡಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದಂತ ಹೇಮಂತ್ ಕೊನೆ ಚೆಂಡಲ್ಲಿ 5 ಓಟದ ಅವಶ್ಯಕತೆ. ಬೌಂಡ್ರಿ ಬಂದ್ರೆ ಪಂದ್ಯ ಸಮಬಲ ಟೈ ಆಗ್ತದೆ. ಸಿಕ್ಸರ್ ಬಂದ್ರೆ ಗುರು ಗಣೇಶ್ ನೇಚರ್ ಜಯವನ್ನ ದಾಖಲಿಸ್ತಾರೆ. ಆ ನಿಟ್ಟಲ್ಲಿ ಕೊನೆ 1 ಎಸೆತ 5 ಓಟದ ಅವಶ್ಯಕತೆ. 2 ಡಾಟ್ ಬಾಲ್ಗಳ ನಂತರ ಸಿಕ್ಸರ್ ದಾಖಲಿಸಿದಂತ ಹೇಮು. ಅಂತಿಮ ಚೆಂಡು ವೈಡ್ಗಾಗಿ ಈಗ ತಳಪ ಸೂಚನೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಬೇಡವಾ? ಓಕೆ, ಥ್ಯಾಂಕ್ ಯು. ಆ ನಿಟ್ಟಲ್ಲಿ ಜಯವನ್ನು ದಾಖಲಿಸ್ತಾ ಇದೆ SN ವೀರಕೇಸರಿ ಉದ್ಯಾವರ. ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ.
ಆ ನಿಟ್ಟಲ್ಲಿ ಇನ್ನು ಮುಂದಕ್ಕೆ 15 ನಿಮಿಷಗಳ ಬ್ರೇಕ್ ಇದೆ. ಇದಾದ ಬಳಿಕ ಧ್ರುವಿಕ್ 11 ಮತ್ತು ವಿಷ್ಣುಮೂರ್ತಿ ದೊಡ್ಡನಗುಡ್ಡೆ ಎಸ್ ರೆಡಿ ಆಗಿರಬೇಕು. ಆಫ್ಟರ್ 15 ಮಿನಿಟ್ಸ್ 2 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಟಾಸ್ ಜರುಗ್ತದೆ. ವಿಷ್ಣುಮೂರ್ತಿ ದೊಡ್ಡನಗುಡ್ಡೆ ಮತ್ತು ಧ್ರುವಿಕ್ 11 ಕಟ್ಪಾಡಿ ಅವರು ರೆಡಿ ಆಗಿರ್ಬೇಕು ಅನ್ನೋದು ಕೇಳ್ಕೊಳ್ತಾ ಇದ್ದೇವೆ. ಈಗ 15 ಮಿನಿಟ್ಸ್ ಬ್ರೇಕ್ ಇದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ 2 ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಕಬಳಿಸತ ಅತ್ಯುತ್ತಮ ಬೌಲಿಂಗ್ ಅನ್ನು ಕೊಟ್ಟಂತ ರಾಜ್ಯದ ಅತ್ಯುತ್ತಮ ಬೌಲರ್ ಕೂಡ SN ವೀರಕೇಸರಿ ಉದ್ಯಾವರದ ರಾಹಿಲ್ ಉದ್ಯಾವರ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ್. ಪ್ರಶಾಂತ್ ಪೂಜಾರಿ ಅವರ ಮುಂದಾಳುತ್ವ. ಈ ತಂಡಕ್ಕೆ 3 ಜನ ಕೋಚ್ಗಳಿದ್ದಾರೆ. ಅದು ನಿಶಾಂತ್ ಕರ್ಕಡ್ರು, ಧನರಾಜ್ ಪೂಜಾರಿ ಹಾಗೂ ಹರೀಶ್ ಪೂಜಾರಿ ಅವರು. ಕಾರಣಾಂತರದಿಂದ ಹರೀಶ್ ಪೂಜಾರಿ ಅವರು ಬರಲಿಲ್ಲ. ಬಾಕಿ 2 ಕೋಚ್ಗಳಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಕೋಚು ರಾಯಲ್ ಅವರು ಪಡ್ಕೊಂಡ್ರು. ಅವರಿಗೆ ಅಭಿನಂದನೆ ಸಮರ್ಪಿಸವ. 15 ನಿಮಿಷಗಳ ಕಾಲದ ಲಂಚ್ ಬ್ರೇಕ್ ಇರ್ತದೆ. 2:05ಕ್ಕೆ ಮತ್ತೆ ಟಾಸ್ ಕಾರ್ಯಕ್ರಮ ಇರ್ತದೆ. ವಿಷ್ಣುಮೂರ್ತಿ ದೊಡ್ಡನಗುಡ್ಡೆಯನ್ನು ಎದುರಿಸುವ ತಂಡ ಧ್ರುವಿಕ್ 11 ಕಟ್ಪಾಡಿ ಮುಖಾಮುಖಿ ಆಗ್ತಾರೆ.